ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಕರ್ನಾಟಕ ಹುಡುಗಿ ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ. ಸೊ ನಿಮಗೆ ನಿಮ್ಮ ಕರ್ನಾಟಕ ಹುಡುಗಿಯಿಂದ ಹೊಸ ವರ್ಷದ ಶುಭಾಶಯಗಳು ತಮಗೆಲ್ಲ. ನಾವೆಲ್ಲ ಯುಗಾದಿನೇ ನಮ್ಮ ಹೊಸ ವರ್ಷ ಅಂತ ಅನ್ಕೋತೀವಿ, ಯಾಕಂದರೆ ಹೊಸ ಸಂವತ್ಸರ ಸ್ಟಾರ್ಟ್ ಆಗುತ್ತೆ. ಆದರೆ ಏನೋ ಗೊತ್ತಿಲ್ಲ, ಯುಗಾದಿಗಿಂತ ಈ ನ್ಯೂ ಇಯರ್ನ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಏನೇ ಮಾಡಲಿ, ಕೆಲವೊಂದು ರೆಸೊಲ್ಯೂಷನ್ನ ಮಾಡ್ಕೋತಾರೆ, ನಾವು ನೆಕ್ಸ್ಟ್ ಇಯರ್ ಇದನ್ನು ತಿದ್ಕೋಬೇಕು, ಈ ಥರ ಮಾಡಬೇಕು ಅಂತ. ಯಾವುದೇ ಆಗಲಿ, ಅದು ಯುಗಾದಿನೇ ಆಗಿರಲಿ, ನ್ಯೂ ಇಯರೇ ಆಗಿರಲಿ, ನಾವೇನಾದರೂ ಒಂದು ಹೊಸದನ್ನು ಮಾಡ್ತಾ ಇದ್ದೀವಿ ಅಂದಾಗ ಅದು ಏನು ತಪ್ಪಾಗಂಗಿಲ್ಲ. ಸೊ ನಾನು ಕೆಲವೊಂದನ್ನ ರೆಸೊಲ್ಯೂಷನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವರ್ಷ. ನೋಡೋಣ, ಇದರಿಂದಾದರೂ ಚೇಂಜ್ ಆಗಬಹುದು. ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು, ಯಾಕಂದರೆ ಎಲ್ಲ ಕಾರ್ಯ ಮಾಡಬೇಕಾದ್ರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಸೊ ಪೇಷನ್ಸ್ ಬೇಕು. ಎರಡನೇದಾಗಿ ಇನ್ನೊಂದು ಫ್ರೆಂಡ್ಸ್, ತುಂಬ ಸಿಟ್ಟು ಬರುತ್ತೆ, ಪ್ರೆಷರಿಂದ ಸಿಟ್ಟು ಬರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋತೀನಿ. ಸೊ ಆದಷ್ಟು ಒಳ್ಳೆ ಕೆಲಸ ಮಾಡೋಣ. ನೋಡೋಣ, ಈ ಮೂರನ್ನು ರೆಸೊಲ್ಯೂಷನ್ ಮಾಡ್ಕೊಳ್ಳೋಣ. ಪ್ರೊಫೆಷ್ನಲಿ ತುಂಬ ಇದ್ದಾವೆ, ಬಟ್ ಪರ್ಸ್ನಲಿ ಈ ಮೂರನ್ನು ನಾನು ಮಾಡ್ಕೋಬೇಕಂತ ನೋಡಿ ಫ್ರೆಂಡ್ಸ್. ನಾನು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ, ಎಲ್ಲ ಕ್ಲೀನಿಂಗ್ಸ್. ಈಗ ನೋಡಿ, ರೂಮೆಲ್ಲ ಹೆಂಗೆ ಬಿದ್ದಿದೆ ಅಂದರೆ ಗಲೀಜಾಗಿದೆ. ಸೊ ಫಸ್ಟ್ ನಾನು ಫ್ರೆಶ್ ಆಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟ್ ಡ್ರೆಸ್ನ ಮಡಚಿಡ್ತೇನೆ. ಆಮೇಲೆ ಎಲ್ಲ ಬೆಡ್ನ ಕ್ಲೀನ್ ಮಾಡ್ತೀನಿ. ನಂದಷ್ಟೇ ಅಲ್ಲ, ಪ್ರತಿಯೊಬ್ಬರದು ರೂಮಲ್ಲಿ ಎಲ್ಲ ಪ್ಲೇಟ್ನ ಕ್ಲೀನ್ ಮಾಡಿ, ಎಲ್ಲ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಅದೆಲ್ಲ ಇಟ್ಟು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೋಡಿ ಫ್ರೆಂಡ್ಸ್, ಶೂಸ್ ಎಲ್ಲ ಹೆಂಗೆ ಬಿದ್ದಿವೆ, ಎಲ್ಲ ಕ್ಲೀನಾಗಿ ಇಡಬೇಕು. ಆ್ಯಂಡ್ ಇದು ನೋಡಿ, ಮಿರರು ಡೈಲಿ ನಾವಿಲ್ಲಿ ಮಾಡ್ಕೋತೀವಿ, ಹೇಗೆ ಬಿದ್ದಿದೆ ಯಾರೂ ಒರೆಸಂಗಿಲ್ಲ ಫ್ರೆಂಡ್ಸ್. ಸೊ ಇದು ಮಿರರ್ನ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಈ ಮಿರರ್ನ ಕ್ಲೀನ್ ಮಾಡ್ತೀನಿ. ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಹೇಗೆ ಕಾಣ್ತಾ ಇದ್ದೀವಿ, ನಾವು ಜನಗಳಿಗೆ ಹೇಗೆ ಕಾಣ್ತಾ ಇದ್ದೀವಿ, ಮತ್ತು ನಮಗೆ ನಾವು ಹೇಗೆ ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಕನ್ನಡಿ ಒಂದೇ ಸಾಕ್ಷಿಯಾಗಿರುತ್ತೆ. ನೋಡಿದವರು ಅಂದರೆ ಎದುರು ಇರೋರು ನಮ್ಮನ್ನು ಹೊಗಳ್ಸೋಕೆ ಏನಾದರೂ ಒಂದು ಸುಳ್ಳು ಹೇಳ್ತಾರೆ, ಆದರೆ ಕನ್ನಡಿ ಮಾತ್ರ ಯಾವಾಗಲೂ ಸತ್ಯ ಹೇಳೋದು. ಯಾಕಂದರೆ ನಾವು ಏನಿದ್ದೀವಿ ಅದೇ ಥರ ನಮ್ಮ ಪ್ರತಿಬಿಂಬ ಇರುತ್ತೆ. ಈ ಜಗತ್ತಲ್ಲಿ ನ್ಯಾಯಾಲಯಕ್ಕಿಂತ ಸತ್ಯ ಹೇಳೋದು ಕನ್ನಡಿ ಮಾತ್ರ ಅಂತ ನನ್ನ ಅಭಿಪ್ರಾಯ. ನೀವು ಕಮೆಂಟ್ ಮಾಡಿ ಇದು ಕರೆಕ್ಟ್ ಆಗಿದ್ದರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅಲ್ಲಿ ಪಾರದರ್ಶಕತೆ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರೋಂಗಿಲ್ಲ. ಆದರೆ ಕನ್ನಡಿಯಲ್ಲಿ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಾನು ಏನು ಅನ್ನೋದನ್ನು ಮೊದಲು ನನ್ನ ಮನಸ್ಸಿಂದ ಎತ್ತು ತೋರಿಸುವಂಥದ್ದು ಕನ್ನಡಿ. ಸೊ ಹಾಗಾಗಿ ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ಹಾಗೆ ಇವೆಲ್ಲ ಬೆಡ್ಸನ್ನು ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡಿ, ಈ ಐಟಮ್ಸ್ನ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಫ್ರೆಂಡು. ಹಾಗೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಸ್ವಲ್ಪ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನ್ಯೂ ಇಯರು, ಸ್ವಲ್ಪ ಗಲೀಜನ್ನೆಲ್ಲ ಹೊರಗೆ ಹಾಕೋಣ. ಎಲ್ಲ ಆದಮೇಲೆ ನಿಮ್ಮ ಜೊತೆ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಲೆಟ್ಸ್ ಗೋ. ಈಗ ಸ್ವಚ್ಛತೆ ಕಡೆಗೆ ನಮ್ಮ ಪಯಣ ಫ್ರೆಂಡ್ಸ್. ಈಗ ಇವೆಲ್ಲ ಡ್ರೆಸ್ನ ಮಡಚಿಡ್ತೀನಿ ಕ್ಲೀನಾಗಿ. ಸೊ ಆಮೇಲೆ ಬೆಡ್ಡನ್ನು ಇದು ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಮಡಚಿಟ್ಟಿದ್ದೀನಿ. ಇಲ್ಲಿ ಆಫೀಸ್ಗೆ ಹೋಗೋ ಡ್ರೆಸ್ಗಳಿದ್ದಾವೆ, ಇಲ್ಲಿ ಡೈಲಿ ಯೂಸ್ ಮಾಡೋ ಡ್ರೆಸ್ಗಳಿದ್ದಾವೆ. ಸೊ ಇವುಗಳೆಲ್ಲ ಈಗ ನಮ್ಮ ಕಬಾರ್ಡಲ್ಲಿ ಅಲ್ಲಿ ಇಟ್ಬಿಡೋಣ. ಓಕೆ, ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಎಲ್ಲ ಡ್ರೆಸ್ಗಳನ್ನು. ಸೊ ಇಲ್ಲಿ ಫ್ರೆಂಡ್ಸ್, ನಾನು ಈ ಕಬಾರ್ಡನ್ನು ಸ್ವಲ್ಪ ಹೇರ್ದು, ಅಂದರೆ ನಾವೇನು ತಲೆ ಬಾಚ್ಕೋತಿದ್ದೀವಿ ಕ್ಲಿಪ್, ಅದೆಲ್ಲ ಇಲ್ಲೇ ಇಟ್ಬಿಡ್ತೀನಿ. ಯಾಕಂದರೆ ರೆಗ್ಯುಲರಾಗಿ ನನಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅವ್ರದ್ದೊಂದು ಆಲ್ರೆಡಿ ಬೆಡ್ಶೀಟ್ ಇದೆ, ಆದರೂ ನನ್ನದು ವೇಲ್ ಇದೆ ಫ್ರೆಂಡ್ಸ್, ನಾನಿದು ಯೂಸ್ ಮಾಡ್ತಾ ಇಲ್ಲ. ಸೊ ಫಸ್ಟ್ ಈ ವೇಲ್ನ ಹಾಕ್ತೀನಿ ಬೆಡ್ ಮೇಲೆ. ಆಮೇಲೆ ನಾನು ಪಿಂಕ್ ಕಲರ್ ಏನಿದೆ ಇದನ್ನು ಹಾಕಿಬಿಡ್ತೀನಿ ಫ್ರೆಂಡ್ಸ್. ಬೆಡ್ಶೀಟನ್ನು ಹಾಕಿದ್ದೇನೆ, ಹಾಗೆ ಇದು ಚಾದರನ್ನು ಕೂಡ ಹಾಕಿದ್ದೇನೆ. ಈಗ ಇವಳು ಬೆಡ್ ಅಂತೂ ಕ್ಲೀನೇ ಇದೆ, ಇವಳು ಬೆಡ್ ಏನಿಲ್ಲ, ಅವಳು ಮಡಚಿಟ್ಟಿದ್ದಾಳೆ. ಸೊ ಇಲ್ಲಿ ಲಾಸ್ಟ್ ಬೆಡ್ಡಲ್ಲಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ತೆಗಿತೀನಿ. ಈಗ ತೆಗೆದು ಇವೆಲ್ಲ ಕ್ಲೀನಾಗಿ ಜೋಡಿಸಿಡ್ತೀನಿ. ಈ ಬೆಡ್ಡು ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಈ ಬೆಡ್ಡಲ್ಲಿ ನಾವು ಮೊನ್ನೆ ಊರಿಗೆ ಹೋಗಿದ್ದೆಲ್ಲ, ಸೊ ಇಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಇದೆ ಊರಿಂದ ತಂದಿರೋದು. ಇಲ್ಲಿ ಬನಾನಾ ಚಿಪ್ಸು ಮತ್ತು ಶಂಕರ್ ಪಳ್ಳೆ ಇದೆ, ಸ್ವೀಟ್ ಆ್ಯಂಡ್ ಖಾರ ಎರಡೂ ಇದೆ. ಈ ಕಡೆ ಇಲ್ಲಿ ಮಸಾಲ ಖಾರ ಇದೆ. ಇದನ್ನು ನಾವು ಹಳ್ಳಿ ಕಡೆ ತುಂಬ ಯೂಸ್ ಮಾಡ್ತೀವಿ. ಬಿಸಿ ಬಿಸಿ ರೈಸಲ್ಲಿ ಮಸಾಲ ಖಾರ ಹಾಕಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ನನ್ನ ಫ್ರೆಂಡು ಅವ್ರ ಮನೆಯಿಂದ ಮೊನ್ನೆ ಊರಿಗೆ ಹೋದಾಗ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದಾಳೆ. ಇಲ್ಲಿ ಅವಲಕ್ಕಿ ಚೂಡ ಇದೆ, ಆ್ಯಂಡ್ ಇಲ್ಲಿ ಚಕ್ಲಿ ಇದೆ, ಇಲ್ಲಿ ಚೂಡ ಇದೆ. ಸೊ ಇದೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಈ ಬೆಡ್ನ, ಆಮೇಲೆ ಆ ಬೆಡ್ನ. ಓಕೆ, ಇಲ್ಲಿ ಬಾಟಲನ್ನು ಇಟ್ಟಿದ್ದೇನೆ, ಇಲ್ಲಿ ಎಲ್ಲ ಸ್ನ್ಯಾಕ್ಸ್ನ ಜೋಡಿಸಿದ್ದೇನೆ. ಇಲ್ಲಿ ಬ್ಯಾಗ್ ನನಗೆ ನಿಯರ್ ಆಗಬೇಕು ಇಲ್ಲಿಂದ ಏನಾದರೂ ವಸ್ತುಗಳನ್ನು ತೊಗೊಳೋದಿದ್ರೆ. ಆ್ಯಂಡ್ ಇದು ನೋಟ್ಬುಕ್ ಇದೆ, ನಾನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತೀನಲ್ಲ, ಗೌರ್ಮೆಂಟ್ ಎಕ್ಸಾಮ್ಸು. ಸೊ ಅದಕ್ಕೆ ಯಾವಾಗಾದರೂ ಓದೋಕ್ಕೆ, ನೋಟ್ಸನ್ನು ಬರೆದಿಡೋಕ್ಕೆ. ಆ್ಯಂಡ್ ಇಲ್ಲಿ ಬಾಟಲ್ಸ್ ಇದೆ, ನನ್ನ ಫ್ರೆಂಡ್ ಇದೆ, ಇದು ನಂದಿದೆ. ಆ್ಯಂಡ್
ಇಲ್ಲಿ ಕ್ಲೀನ್ ಮಾಡಿದ್ದೀನಿ ಅವಳು ಟವೆಲ್ಲ. ಆ್ಯಂಡ್ ಇಲ್ಲಿ ಡ್ರೆಸ್ನ ಅವಳು ಹಾಕಿದ್ಲು, ಸೊ ಮಡಚಿಟ್ಟಿದ್ದೀನಿ ಡ್ರೆಸ್ನ, ಆಮೇಲೆ ಅವಳು ಸರಿ ಮಾಡ್ಕೋತಾಳೆ. ಆ್ಯಂಡ್ ಇಲ್ಲಿ ಕರ್ಟನ್ನ ಸ್ವಲ್ಪ ಜಾಡಿಸಿದ್ದೀನಿ. ಸೊ ಈಗ ಈ ಶೂಸ್ನ ಚೆನ್ನಾಗಿಟ್ಟು ಫಸ್ಟ್ ಕಸ ಗುಡಿಸ್ತೀನಿ, ಆಮೇಲೆ ನಿಮಗೆ ಪೂರ್ತಿ ಕ್ಲೀನ್ ಆದಮೇಲೆ ಎಲ್ಲ ವಿಡಿಯೋಸ್ನ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಬಾತ್ರೂಮ್ ಕೂಡ ಕ್ಲೀನ್ ಮಾಡಿದ್ದೇನೆ, ಬಟ್ ಶೇರ್ ಮಾಡೋದು ಬೇಡ. ಸೊ ಇಲ್ಲಿ ಒಂದು ಹಾಕಿದ್ದಾರೆ. ಈಗ ಬಂದರೆ ನನ್ನ ಕಬಾಡು ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ ಬೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದ್ದೇನೆ. ಇಲ್ಲಿ ನನ್ನ ಬೆಡ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಜಾಕೆಟ್ಸ್ ಎಲ್ಲ ಹಾಕಿದ್ದೀವಿ. ಸೊ ಇಲ್ಲಿ ಅವಳ ಡ್ರೆಸ್ಸನ್ನು ನಾನೇ ಮಡಚಿಟ್ಟಿರೋದು. ಆ ಬೆಡ್ ಕೂಡ ಕ್ಲೀನ್ ಮಾಡಿದ್ದೀನಿ. ಈ ಬೆಡ್ ತುಂಬ ಗಲೀಜಾಗಿತ್ತು ಫ್ರೆಂಡ್ಸ್, ಎಲ್ಲ ತಿನ್ನೋ ಐಟಮ್ಸ್ ಎಲ್ಲ ಎಲ್ಲೇ ಇಟ್ಟಿರೋದ್ರಿಂದ ಎಲ್ಲ ಬಿದ್ದುಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದನ್ನು ಜೋಡಿಸಿಟ್ಟಿದ್ದೇನೆ. ಸೊ ಇದು ಬ್ಯಾಗ್ ನನಗೆ ತುಂಬ ನಿಯರ್ ಆಗಬೇಕು, ಯಾಕಂದರೆ ನಾನು ಏನಾದರೂ ವಸ್ತು ತೊಗೊಳೋದಿದ್ದರೆ ನನಗೆ ಈಸಿ ಆಗುತ್ತೆ. ಸೊ ಹಾಗೆ ಈ ಕಡೆ ಎಲ್ಲ ತಿನ್ನೋದನ್ನು ಐಟಮ್ ಜೋಡಿಸಿಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿದೆ, ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ಬಂದೆ. ಮೊನ್ನೆನೇ ಒರೆಸಿದ್ದಾರೆ, ಬಟ್ ಮೇಜರ್ ಪ್ರಾಬ್ಲಮ್ ಏನಂದರೆ ಕೆಳಗಡೆಯಿಂದ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್, ಎಲ್ಲ ಗಲೀಜು ಅಲ್ಲೇ ಇಟ್ಟಿರ್ತಾರೆ, ಮೇಲಿಂದ ತೊಗೊಂಡು ಹೋಗಿರ್ತಾರೆ. ಮೇನ್ ಗಲೀಜಿರೋದು ಬೆಡ್ ಕೆಳಗಡೆ, ಸೊ ಅಲ್ಲಿ ನೋಡೋಂಗಿಲ್ಲ ಅವರು. ಶೂಸನ್ನು ಚೆನ್ನಾಗಿ ಜೋಡಿಸಿಟ್ಟಿದ್ದೇನೆ. ಯೂಸ್ ಮಾಡೋವಾಗ ತೊಗೊಂಡು ಅಲ್ಲೇ ಇಟ್ಟಿದ್ರೆ ಚೆನ್ನಾಗಿರುತ್ತೆ, ಬಟ್ ಅಷ್ಟು ನಮ್ಮ ಮೈಂಡಲ್ಲಿ ಬರೋಗಿಲ್ಲ. ಸೊ ಆಗಿರುತ್ತೆ. ಮಿರರ್ ಕೂಡ ಕ್ಲೀನ್ ಮಾಡಿದ್ದೇನೆ. ಅದೇನೋ ಅಂತಾರೆ ಫ್ರೆಂಡ್ಸ್, ನಮ್ಮ ರೂಮಲ್ಲಿ ಮನಸ್ಸು ನಿಲ್ಲಬೇಕಾದ್ರೆ ನಮಗೆ ಸ್ವಲ್ಪ ಸ್ವಚ್ಛತೆ ಇರಬೇಕು, ಅವಾಗ ಮಾತ್ರ ನಮಗೆ ರೂಮಲ್ಲಿ ಇರೋಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಇದು ನಮಗೆ ಯಾವಾಗಾದರೂ ನಮಗೆ ಸ್ವಲ್ಪ ಗಾಳಿ ಬೆಳಕು ಬರಬೇಕು, ರೂಮ್ ಸಫಿಕೇಷನ್ ಆಗುತ್ತೆ. ಸೊ ಅದಕ್ಕಾಗಿ ಇದು ವಿಂಡೋಸ್ ಎಲ್ಲ ಒಂದೊಂದು ಸಲ ತೆರೆದಿಡ್ತೀವಿ. ಸೊ ಈ ಕಡೆ ಕೂಡ ವಿಂಡೋಸ್ ಇದೆ, ಬಾತ್ರೂಮಲ್ಲಿ ಯಾವಾಗಲೂ ತೆರೆದೇ ಇರುತ್ತೆ. ಸೊ ಈಗಂತೂ ಬೇಡ ಫ್ರೆಂಡ್, ತುಂಬ ಚಳಿ ಇರೋದ್ರಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಹೋಗಿ ಕೆಳಗಡೆ ಊಟ ಮಾಡಬೇಕು. ಊಟ ಆದಮೇಲೆ ಮತ್ತು ನಾಳೆ ನನಗೆ ಇದು ಇರೋಂಗಿಲ್ಲ. ಸೊ ನಾಳೆ ನಾವೇನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಫ್ರೆಂಡ್ಸ್, ಇಲ್ಲೇ ರೂಮಲ್ಲೇ ಇದ್ದೀನಿ, ರೆಸ್ಟ್ ಮಾಡ್ತೀನಿ. ಎಕ್ಸಾಮ್ ಬರೆದು ಊರಿಗೆ ಹೋಗಿ ಬಂದು ಎಲ್ಲ ಸ್ಟ್ರೆಸ್ ಆಗಿದೆ. ಸೊ ಏನಿದೆ ಅದನ್ನು ಓದ್ಕೊಂಡು ಆರಾಮಾಗಿರ್ತೀನಿ. ಸೊ ನಂದು ವಿಶೇಷ ಏನಂದರೆ, ರಾಯರು ನಿಮ್ಮ ಲೈಫಲ್ಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ, ಮುಂದಿನ ವರ್ಷದಿಂದ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಆಗಲಿ ಅಂತ ಹೇಳ್ತೇನೆ. ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಿಮ್ಮ ಕರ್ನಾಟಕದ ಹುಡುಗಿಗೆ. ಸೊ ನನ್ನಲ್ಲಿ ಆದಷ್ಟು ಕಂಟೆಂಟನ್ನು ಕೊಡ್ತಾ ಇದ್ದೀನಿ. ಸೊ ಆಗದೆ ಇರೋದನ್ನು ಹೇಳಬಾರ್ದು. ಸೊ ಎಲ್ಲಾದರೂ ಹೊರಗಡೆ ಹೋದರೆ ಆಗುತ್ತೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ. ಬಟ್ ಖಂಡಿತ ಮುಂದೆ ನಿಮ್ಮನ್ನು ಒಳ್ಳೆ ವಿಡಿಯೋದಿಂದ ಎಂಟರ್ಟೈನ್ ಮಾಡ್ತೇನೆ ಅಂತ ಹೇಳ್ತೇನೆ. ಬಟ್ ಈಗಾದರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.